ಅವನಂತೂ ಬಿಡು ಅಲ್ಲಿದ್ದವ ಹುಡುದೆ ಎಲ್ಲ ಟ್ರಿಪ್ಪಲ್ಲಿ ಇರ್ತಾನಲ್ಲ ಅವನು. ಎಲ್ಲ ಟ್ರಿಪ್ಪಲ್ಲಿ ಇರ್ತಾನಲ್ಲ ಅವನೇ ಅವನು. ಆದರೆ ಈ ಸ್ಟ್ಯಾಚು ಮಾತ್ರ ಸಖತ್ತಾಗಿ ಕಾಣ್ತೈತೆ ಗುರು. ಫುಲ್ ಫಿದಾ ಆಗೋದೀನಿ ನಾವು ಮಾತ್ರ. ನೋಡ್ರಿ ನೈಟ್ ಇಲ್ಲಿ ಮಲಗೋಣ ಅಂದರೆ ಇಲ್ಲಷ್ಟು ಫುಲ್ಲಾಗಿತ್ತು. ಅದಕ್ಕೆ ನಾವು ನಮ್ಮ ಕಾರ್ ಪಕ್ಕನೇ ಮಲ್ಕೊಂಡ್ಬಿಟ್ವಿ. ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಒಂದು ಬ್ಲಾಗ್ ವಿಡಿಯೋ ಏನಪ್ಪ ಅಂದರೆ, ನಾವು ಮತ್ತು ನಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ ಎಲ್ಲ ಸೇರಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ದೀವಿ. ಸೊ ಅದ್ರ ಕುರಿತಾಗಿ ಈ ಒಂದು ಬ್ಲಾಗ್ ವಿಡಿಯೋನ ಮಾಡ್ತಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲ ಇವಾಗ ರೆಡಿಯಾಗಿ ಹೊರಟಿದ್ದೀವಿ. ಸೊ ನಾವು ಮಲೆ ಮಹದೇಶ್ವರ ಹಿಲ್ಸಲ್ಲಿ ಯಾವುದೇ ರೂಮ್ ಬುಕ್ ಮಾಡಿಲ್ಲ. ಸೊ ಇಲ್ಲಿದ್ದೇನೆ ಬೆಡ್ಶೀಟು, ಬ್ಯಾಗು ಮತ್ತು ಏನು ಹಾಸ್ಕೊಳ್ಳೋಕ್ಕೆ ಏನದ ಓದಿ ಹಾಸ್ಕೊಳ್ಳೋಕ್ಕೆ ಒಂದು ತಡ್ಪತ್ತೆ ತಗೊಂಡು ಹೊರಟಿದ್ದೀವಿ. ಹಾಗೆ ಒಂದು 25 ಲೀಟ್ರ್ ಕ್ಯಾನು ವಾಟ್ರು. ಇರಲಿ ಅಂತ ಕೋಲ್ಡ್ ಅಲ್ಲ, ಅದು ಆಲ್ರೆಡಿ ಹೀಟ್ ಆಗಿರ್ತೈತಿ. ಸೊ ಇಷ್ಟೆಲ್ಲ ತಗೊಂಡು ಹೊರಟಿದ್ದೀವಿ. ಸೊ ನಾನಿದು ಹೋಗ್ತಾ ಇರೋದು 2ನೇ ಸಲ, ನಮ್ಮ ಫ್ರೆಂಡ್ಸ್ ಎಲ್ಲ ಇದು 1ನೇ ಸರಿ ಹೋಗ್ತಾ ಇರೋದು. ಸೊ ಇವಾಗ ನಮ್ಮ ಜೊತೆ ಮೊದಲನೇದಾಗಿ SRN ಕನ್ನಡಿಗ, ಹಾಗೆ ತಗೊಂಬರಿ, ಹಾಗೆ ನಮ್ಮ ಸಿರ್ಸಿ ವಿನಯ್, ಇನ್ನೊಬ್ಬವ ಇನ್ನೂ 2-3 ಜನ ಇದೆ, ಅವ್ರನ್ನ ನಾನು ಪರಿಚಯ ಮಾಡ್ತೀನಿ. ಆಮೇಲೆ ನಾನೊಬ್ಬ. ಯಾವುದೇ ಒಂದು ಪ್ಲೇಸ್ಗೆ ಹೋಗ್ಬೇಕಂದ್ರೂ ಸಡನ್ನಾಗಿ ಹೋಗೋಕ್ಕಾಗೋದಿಲ್ಲ ಅಂದ್ಕೊಂಡ ತಕ್ಷಣ. ಸೊ ಹೋಗ್ಬೇಕಂದ್ರೆ ತುಂಬಾ ಎಫರ್ಟ್ ಇರುತ್ತೆ, ತುಂಬಾ ಸ್ಟ್ರಗಲ್ ಆದಮೇಲೆ ಹೋಗ್ಬೇಕಾಗುತ್ತೆ. ಸೊ ಅದೇ ಥರ ನಾವು ಇವಾಗ ಹೋಗ್ತಾ ಇರೋದು. ತುಂಬ ಸಲ ಅಂದ್ಕೊಂಡಿದ್ದೀವಿ ಹೋಗ್ಬೇಕಂತ, ಸೊ ಅದಾಗಿರಲಿಲ್ಲ. ಇವತ್ತೆಲ್ಲರೂ ಸೇರಿಬಿಟ್ಟು ಹೊರಟಿದ್ದೀವಿ. ಆಲ್ರೆಡಿ ನಮ್ಮ ಗಣಪತಿಗೆ ಪೂಜೆ ಮಾಡಾಯಿತು. ನಾವೆಲ್ಲೋದ್ರೂ ಈ ಕನ್ನಡ ಪ್ಲಾಗ್ ಒಂದು ಬಿಡಲ್ಲ, ಯಾಕಂದರೆ ಕನ್ನಡ ಅದನ್ನ ಬರೋದನ್ನ. ಸೊ ಇವರೊಬ್ರು ಪರಿಚಯ ಮಾಡಲಿಲ್ಲ, ನಮ್ಮ ಓನರು ಮಂಗಳೂರು ಪದ್ದು ಕ್ಲೀನರ್. ಕೈ ಕೊಡ, ಹಾಯ್ ಮಾಡಂಗೆ. ಹ್ಯಾಪಿ ಜರ್ನಿ. ಹಾಂ, ನೀನು ಬರಲ್ಲ? ಹ್ಯಾಪಿ ಜರ್ನಿ ಅಂತಿದೆಯಲ್ಲ, ಬರ್ತೀನ. ಸೊ ಹಾಗೆ ಈ ಒಂದು ವಿಡಿಯೋನ ಪೂರ್ತಿ ಎಂಡ್ವರೆಗೂ ನೋಡಿ. ಬ್ಯಾಚುಲರ್ಸ್ ಆಗಿರ್ಬೋದು, ಫ್ಯಾಮಿಲೀಸ್ ಆಗಿರ್ಬೋದು, ರೂಮ್ ಸಿಗದೇ ಇದ್ದವಾಗ ಯಾವ ಥರ ಇರುತ್ತೆ, ಹಾಗೆ ಹೋಗೋ ದಾರಿಯಲ್ಲಿ ಎಂಜಾಯ್ಮೆಂಟ್ಸ್ ಯಾವ ಥರ ಇರುತ್ತೆ, ಅದೆಲ್ಲ ಪ್ರತಿಯೊಂದು ಕವರ್ ಮಾಡ್ತೀನಿ. ಸೊ ವಿಡಿಯೋ ಸ್ಟಾರ್ಟಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ನೋಡಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ, ಬನ್ನಿ. ಹಾಗೆ ಇನ್ನೊಂದು ಕ್ಯಾಂಡಿಡೇಟ್ ಮಿಸ್ ಆಗಿತ್ತು, ಕಲಬುರ್ಗಿ ಸಿದ್ಧ. ಸಿದ್ಧ ಕಣ. ಟೋಟಲ್ ಕಿಲೋಮೀಟರ್ಸ್ ಬಂದು 191 ಕಿಲೋಮೀಟರ್ಸ್ ಐತೆ. ಸೊ ಇವಾಗ ಹೊರಟಿದ್ದೀವಿ. ಆಲ್ರೆಡಿ ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ತಿದ್ದೀವಿ. ಸೀಟ್ ಬೆಲ್ಟ್ ಎಲ್ಲ ಸಿದ್ಧ ಕೆಳಗಡೆ. ಹಂಗೆ ಒಂದು ಸ್ಟಾಪ್ ಕೊಟ್ಟೇವಿ ಇವಾಗ, ಮಾನಿನ ಸ್ಟಾಪ್. ನಮ್ಮ ಸುಂದರ್ ಸ್ಥಾನ, ನಾವಿಬ್ರು ಲೋಕಲ್ ಪಕ್ಕ. ಅವನಂತೂ ಬಿಡು ಅಲ್ಲಿದ್ದವ ಹುಡುದೆ ಎಲ್ಲ ಟ್ರಿಪ್ಪಲ್ಲಿ ಇರ್ತಾನಲ್ಲ ಅವನು. ಎಲ್ಲ ಟ್ರಿಪ್ಪಲ್ಲಿ ಇರ್ತಾನಲ್ಲ ಅವನೇ ಅವನು. ವಾಮಿಟ್ ಮಾಡಲ್ಲ, ನೀ ಅತ್ಲವೇ ಮಾಡ. ತಿನ್ನಕತ್ತೇನ ಗೂಗಲ್ ಸ್ಟೈಲ್.
ಸೆಕೆಂಡ್ ಬ್ರೇಕ್ ಟೈಮ್. ಬ್ರೇಕ್ ಇನ್ನೊಂದು ಎಷ್ಟು ಕಿಲೋಮೀಟರ್ ಐತೆ? 70. ಇನ್ನು 20 ಕಿಲೋಮೀಟರ್ ಐತೆ. ಇದ್ಯಾವುದೋ ಹಳ್ಳಿ ಮನೆ ಐತೆ. ಹಂಗೆ ಇದ್ಯಾವುದು ನ್ಯೂ ಮಳವಳ್ಳಿ ಕೆಪೆ. ಸೊ ಫೈನಲಿ ಇನ್ನೂ ಒಂದು ಮಲೆ ಮಹದೇಶ್ವರ ಬೆಟ್ಟ ಇನ್ನೂ 33 ಕಿಲೋಮೀಟರ್ ಐತೆ. ಸೊ ತುಂಬ ಘಾಟ್ ಸೆಕ್ಷನ್ ಐತೆ. ಹಂಗೆ ನಮ್ಮ ಗಾಡಿ ಲೈಟ್ ಬೇರೆ ತುಂಬ ಡಲ್ ಐತೆ. ಸೊ ಸ್ವಲ್ಪ ಫೋಕಸ್ ಇರೋ ಲೈಟ್ನ ಹಾಕ್ಸ್ಕೊಂಬಂದ್ರೆ ಇನ್ನೂ ಒಳ್ಳೇದು. ಇದು ಸಿಗದೆ ಅಂತ ಪುಡಿ ಗಿಡಿ ಏನಾದ್ರೆ ಇಲ್ಲೇ ಹಾಕ ನೋಡ್ತೇನೆ. ಮುಂದೆಲ್ಲ ಅಂಗಡಿ ಇದಾವನ. ಸೊ ಫೈನಲಿ ಎಂಟ್ರೆನ್ಸಿಗೆ ಬಂದು ರೀಚ್ ಆದ್ವಿ. ಫೈನಲಿ ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ಇವಾಗ ನಮ್ಮ ಒಂದು ರಿಯಲ್ ಜರ್ನಿ ಸ್ಟಾರ್ಟು. ಸೊ ಇಲ್ಲಿ ತನಕ ಸೇಫಾಗಿ ಬಂದಿದ್ದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಐತೆ? ಇಲ್ಲಿನ 20 ಕಿಲೋಮೀಟರ್. ಸೊ ಇನ್ನೂ ಒಂದು 20 ಕಿಲೋಮೀಟರ್ ಇದೆ ಹೋಗಬೇಕು. ಇಲ್ಲಿಂದ ಸ್ವಲ್ಪ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಹೇಳ್ಬೇಕಂದ್ರೆ ರಿಯಲ್ ಜರ್ನಿ ಸ್ಟಾರ್ಟು. ಈಗ ಆಚೆಗೆ ತಿರ್ತದೆ, ಈಚೆಗೆ ಬರ್ತದೆ. ತಡಿ. ಸೊ ಇವಾಗ ಇಲ್ಲಿ ಮಾದಪ್ಪನ ಏನು ಒಂದು ಸ್ಟ್ಯಾಚು ಇದೆ, ಸಖತ್ತಾಗಿ ಕಾಣಿಸ್ತಿದೆ ನೋಡಿ, ತೋರಿಸ್ತೀನಿ. ಆ ಸೈಡ್ ಕಾಡ್ತೀರಿ ಒಂಚೂರು ಸ್ಲೋ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ತಿರುಪತಿ. ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂದ್ರೆ. ಸೊ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಚೆಕಿಂಗ್ ಇರುತ್ತೆ. ಟಿಕೆಟ್ 30. ಸೊ ಕಾರ್ಗೆಲ್ಲ 30 ಇದೆ ಟಿಕೆಟು. ಸೊ ಫೈನಲಿ ಇವಾಗ ಬಂದಿದ್ದೀವಿ. ನೀವು ನೋಡ್ತಾ ಇರೋದೇ ಈ ಕಡೆ ಇಲ್ಲಿ ಅಂಗಡಿ ಕಟ್ಟೆಲ್ಲ ಇದಾವಲ್ಲ ಅಲ್ಲಿ. ಸೊ ಇದು ಪಾರ್ಕಿಂಗು. ಆ ಕಡೆಯಿಂದ ಹಂಗೆ ಸ್ಟ್ರೇಟಾಗಿ ಬಂದ್ಬಿಟ್ಟು ಯೂ ಟರ್ನ್ ತಗೊಂಡು ಈ ಕಡೆ ಹಂಗೆ ಲೆಫ್ಟಿಗೆ ಬಂದರೆ ಪಾರ್ಕಿಂಗ್ ಇದೆ ಇಲ್ಲೇ. ಸೊ ಇದೇನು ರಂಗಮಂದಿರ ಅಂತಾರಲ್ಲ ಆ ಥರದ್ದು, ಅಲ್ಲೇ ಎಲ್ಲ ಭಕ್ತಾದಿಗಳು ಮಲ್ಕೊತಾರೆ. ನಾವು ಇವತ್ತು ಅಲ್ಲೇ ಸ್ಟೇ ಆಗ್ತಿರೋದು. ಯಾವ ರೂಮ್ ಕೂಡ ಯಾವುದೇ ರೂಮು ಬುಕ್ ಮಾಡಿಲ್ಲ, ಅಲ್ಲೇ ಮಲಗೋ ಪ್ಲ್ಯಾನ್ ಅಂದಿದ್ದೀವಿ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಕಾರೆಲ್ಲ ಪಾರ್ಕ್ ಮಾಡಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋಟ್ಲ್ ಹುಡುಕ್ತಾ ಇದ್ದೀವಿ. ಸೊ ಇವಾಗ ಹೋಟ್ಲಿಗೆ ಹೊರಟಿದ್ದೀವಿ. ನೋಡಿ ಇಲ್ಲೈತೆ ಏನೋ ಯಶೋಧ ಹೋಟೆಲ್ಲು. ಸೊ ಊಟ ಹೆಂಗೈತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಊಟ ಹಿಂಗೈತೆ. ಒಂದು ಊಟಕ್ಕೆ 90 ರೂಪಾಯಿ ಒಂದು ಚಪಾತಿ ಊಟ. 90 ರೂಪಾಯಿ ಒಂದು ಚಪಾತಿ ಊಟ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಟ್ಲಿಂದ ಹೊರಗಡೆ ಕೂತಿದ್ದೀವಿ. ಸ್ವಲ್ಪ ತಣ್ಣ ಗಾಳಿಗೆ. ಗಾಡಿ ಚೆನ್ನಾಗಿದೆ, ವೆದರು ಚೆನ್ನಾಗಿದೆ. ಸೊ ನೈಟ್ ಎಲ್ಲ ನೋಡ್ಕೊಂಡ್ಬಿಡ್ತೀವಿ ಎಲ್ಲೆಲ್ಲ ಏನೇನೈತೆ ಅಂತ ಹೇಳ್ಬಿಟ್ಟು. ರೂಮ್ಸು, ಹಾಗೆ ಆ ಒಂದು ಕಲ್ಯಾಣಿ, ಹಾಗೆ ಪ್ರದಕ್ಷಿಣೆ ಆ ಕಡೆ, ಊಟದ ಕ್ಯೂ ಆ ಕಡೆ, ಪ್ರಸಾದ ಆ ಕಡೆ ಎಲ್ಲ ಇವಾಗಲೇ ನೋಡಿಕೊಂಡು ಸ್ವಲ್ಪ ಅಲ್ಲೇ ಒಳಗಡೆ ಮಲ್ಕೊತೀವಿ. ಸೊ ನೆಕ್ಸ್ಟ್ ಏನೇನಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಆದರೆ ಈ ಸ್ಟ್ಯಾಚು ಮಾತ್ರ ಸಖತ್ತಾಗಿ ಕಾಣ್ತೈತೆ ಗುರು. ಫುಲ್ ಫಿದಾ ಆಗೋದೀನಿ ನಾವು ಮಾತ್ರ. ಫೈನಲಿ ಟೆಂಪಲ್ ಹತ್ರ ಬಂದಿದ್ದೀವಿ. ಟೆಂಪಲ್ ಹೆಂಗೆ ಕಾಣ್ತೈತೆ ನೋಡಿ ನೈಟ್. ಇಲ್ಲೆಲ್ಲ ಹರಕೆ ಹೊತ್ಕೊಂಡವರು ಎಲ್ಲ ಹೆಜ್ಜೆ ನಮಸ್ಕಾರ ಮಾಡ್ತಾರೆ. ಇವಾಗ ಇವರೆಲ್ಲ ಇವಾಗ ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ರು. ಹಾಗೆ ಇನ್ನು ಬೆಳಗ್ಗೆ ನೋಡಿದ್ರೆ ಉರುಳು ಸೇವೆ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಹಂಗೆ ಈ ದೇವಸ್ಥಾನ ಅಪೋಸಿಟೇ ಇಲ್ಲಿ ನೆಕ್ಸ್ಟ್ ಬರೋದು ಪ್ರಸಾದ ದಾಸೋಹ ಭವನ. ನೆಕ್ಸ್ಟು ನೋಡಿ ಅಲ್ಲಿ ಕಾಣಿಸ್ತೈತೆ, ಇಲ್ಲೈತೆ ದಾಸೋಹ ಭವನ, ಅಲ್ಲಿರೋದೇ ಟೆಂಪಲು.
ಹಿಂಗಿನ ಸ್ಟ್ರೇಟ್ ಬಂದರೆ ಇಲ್ಲೇ ಪ್ರಸಾದ. ಕಲ್ಯಾಣಿ ಹತ್ರ ಎಲ್ಲ ಹೋಗಿ ಬಂದೆ. ಕಲ್ಯಾಣಿ ಎಲ್ಲ ನೀರಿಲ್ಲ, ಇನ್ನು ಸ್ನಾನ ಮಾಡೋದಕ್ಕೆ ಸ್ನಾನಗೃಹ ಅಂತೇಳ್ಬಿಟ್ಟು ಕೇಳಕ್ಕೆ ಹೋದ್ವಿ. ಅಲ್ಲಿ ನೀರು ಬರಲ್ಲ ಅಂತೇಳ್ಬಿಟ್ಟು ಹೇಳಿದ್ರು. ಇನ್ನು ಹಾಗೆ ಬಕೆಟಲ್ಲೆಲ್ಲ ನೀರು ತಂದು ಕೊಡ್ತಾರೆ, ಅಲ್ಲೇ ಸ್ನಾನ ಮಾಡ್ಕೊಬೋದು ಅಂತ ಹೇಳಿದ್ದಾರೆ. ಸೊ ಒಂದು 2:30-3 ಗಂಟೆ ಅಷ್ಟೊತ್ತಿಗೆ ಎದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಬರ್ಬೇಕು. ಅದು ಪ್ಲೇಸ್ ನಾನು ಯಾವುದಂತ ತೋರಿಸ್ತೀನಿ. ಈ ಮೊಬೈಲು ಚಾರ್ಜ್ ಹಾಕೋದೇ ಒಂದು ದೊಡ್ಡ ಸಮಸ್ಯೆ, ಅದಕ್ಕೆ ಮೊಬೈಲ್ ಚಾರ್ಜ್ ಹಾಕೋದಂತ ಹೊಂಟೀನಿ. ಇಲ್ಲ ಶಾಪ್ ನಾವು ಫುಲ್ ಎಲ್ಲ ಬುಕ್ಕಿಂಗ್ ಆಗ್ಬಿಟ್ಟದೆ. ಚಾರ್ಜರ್ ಎಲ್ಲ ಚಾರ್ಜರ್ ಇಷ್ಟು ಜನ ಮಲಗೋರಿಲ್ಲಿ. ಸೊ ಅಲ್ಲಿ ಜಾಗ ಇಲ್ಲದಿದ್ದಕ್ಕೆ ಒಂದು ಮಂದಿರ ಇರುತ್ತಲ್ಲ, ಅಲ್ಲಿ ಜಾಗ ಇಲ್ಲ. ಹಾಗಾಗಿ ನಾವಿಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ರಲ್ಲಿ ಈ ಕಡೆ ಬಂದು ಮಲಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ತಂದಿದ್ವಿ. ಇದೆರಡು 100 ರೂಪಾಯಿ ತಾಟ್ಪಲ್ಲು, ಇದು 100 ರೂಪಾಯಿ ಮತ್ತು ಇದು 100 ರೂಪಾಯಿ ಅಲ್ಲಿ ಕೊಡ್ತಾರೆ. ಇದರಲ್ಲೇ ಸಿಗುತ್ತೆ ಆರಾಮಾಗಿ. ಅದು ತೊಗೊಂಡ್ಬಿಟ್ಟು ಈ ಕಡೆ ಕಾರ್ ಪಾರ್ಕಿಂಗ್ ಹತ್ರನೇ ಬಂದ್ಬಿಟ್ಟು ಮಲಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಚಂದ್ರನ ಮೇಲೆ ನೋಡೋಣ ಅಂದರೆ ಚಂದ್ರ ಕಾಣೋಕ್ಕಲ್ಲ. ಅಲ್ಲಿ ಮಾದಪ್ಪ ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲೇ ಕಾಣುತ್ತೆ. ಹಾಗೆ ಈ ಕಡೆ ಹೋದರೆ ಟೆಂಪಲ್ ಇರೋದು. ಬೆಳಗ್ಗೆ ಇಲ್ಲಿಂದ ಎದ್ಬಿಟ್ಟು ಹೋಗ್ತಾ ಇರೋದು. ಸೊ ಇವಾಗ ಗುಡ್ ನೈಟ್. ಇವಾಗ 3 ಗಂಟೆಗೆ ಹೊರಟಿವಿ ಸ್ನಾನ ಮಾಡೋಕ್ಕೆ ಅಂಥೇಳಿ. ಸೊ ರೂಮಲ್ಲ, ನೀರು ತೊಗೋಬೇಕು ಇವಾಗ. ಬನ್ನಿ ನೀರು ತಗೊಳಕ್ಕೆ ಹೋಗೋಣ. ಆಲ್ರೆಡಿ 3 ಕಾಲಿಗೆಲ್ಲ ಶುರುವಾಗಿದೆ ನೋಡಿ. ಇವಾಗ ಉರುಳು ಸೇವೆ ಮಾಡ್ತವ್ರೆ. ಇದೆಲ್ಲ ಒಂದು ರೌಂಡ್ ಆಗಿರೋದು. ಅದು ಮೇ ಬಿ ಏನೆಲ್ಲ ಒಂದು 2:30 ಅಷ್ಟೊತ್ತಿಗೆಲ್ಲ ಶುರುವಾಗಿದೆ ಅನಿಸುತ್ತೆ. ಹಾಂ, ಸೊ ಫೈನಲಿ 3 ಗಂಟೆಗೆ ಎದ್ದು 3:30-4 ಗಂಟೆ ಅಷ್ಟರೊಳಗೆ ಸ್ನಾನ ಮುಗಿಸ್ಕೊಂಡು 4:15ಗೆಲ್ಲ ರೆಡಿ ಆಗ್ಬಿಟ್ಟು ಇವಾಗ ದರ್ಶನಕ್ಕೆ ಹೊರಟಿದ್ದೀವಿ. ಯಾರು ಅಷ್ಟು ಜನ ಇಲ್ಲ. ಇಷ್ಟೊತ್ತಿಗೆ ಹೋದರೆ ಜನ ಇರಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಸೊ ವೀಕೆಂಡ್ ಆಗಿರೋದ್ರಿಂದ ಇವಾಗ ಜನ ಬರ್ತಾಯಿದೆ. ಯಾವುದೇ ಟೆಂಪಲ್ ಇವರು ಇದೇ ಫಸ್ಟ್ ಟೈಮ್ ಇಷ್ಟು ಗಂಟೆಗೆ ಎದ್ದು ರೆಡಿ ಆಗಿದೆ. ಸೊ ನೋಡಿ, ಎಲ್ಲ ಉರುಳು ಸೇವೆ ಎಲ್ಲ ಮಾಡೋರು ಮಾಡ್ತಿದ್ದಾರೆ. ನೋಡಿ ಇವಾಗ ಟೈಮ್ 4:15, ಯಾರ್ಯಾರು ಇಲ್ಲ. ಸೊ ಖಾಲಿಗೆ ಆರಾಮಾಗಿ ಹೋಗ್ಬೋದು. ಸೊ ಏನಪ್ಪ ಅಂದರೆ ಸ್ವಲ್ಪ ಬೇಗ ಎದ್ಬಿಟ್ಟು ರೆಡಿ ಆಗಬೇಕು. ನಾನೇನು ಸ್ನಾನಗೃಹ ತೋರಿಸ್ತೀನಿ ಅಂತ ಹೇಳಿದ್ದೆ, ಬಟ್ ಅಲ್ಲಿ ಇವಾಗ ತೋರಿಸೋದಕ್ಕೆ ಫುಲ್ ಕತ್ಲೆ ಇತ್ತು, ಏನು ಕಾಣಲ್ಲ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡು ಬಂತಾರೆ. ಫುಲ್ಲು ಕತ್ಲೆ ಇರೋದ್ರಿಂದ ಏನೂ ಕಾಣಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆಮೇಲೆ ತೋರಿಸ್ತೀನಿ ಅದನ್ನ. ಇವಾಗ 4:15ಗೆ ಹೋದವ್ರಿಗೆಲ್ಲ ಒಂದು ಸ್ವಲ್ಪ ಮುಂಚೆ ಬಿಟ್ಟರು. ಏನೋ ಅಭಿಷೇಕ ಇತ್ತಲ್ಲ, ಆವಾಗ ಒಂದು ಸ್ವಲ್ಪ ಜನರನ್ನು ಬಿಟ್ಟರು. ಆಮೇಲೆ ಇವಾಗ ಡೈರೆಕ್ಟ್ 6 ಗಂಟೆಗೆ ಅಂತ ಹೇಳ್ತಿದ್ದಾರೆ. ಸೊ ಇವಾಗ 6 ಗಂಟೆ ತನಕ ಇದೇ ಕ್ಯೂ ಅಲ್ಲಿ ವೇಟ್ ಮಾಡಬೇಕು. ನೋಡಿ ಗೇಟಲ್ಲೇ ಕ್ಲೋಸ್ ಮಾಡಿಬಿಟ್ಟವ್ರೆ, ಅವರೆಲ್ಲ ವೇಟ್ ಮಾಡ್ತವ್ರೆ. ಸೊ ಇವಾಗ ಜನ ಸಿಕ್ಕಾಪಟ್ಟೆ ಬರ್ತೈತೆ ನೋಡಿ. ಆ ಕಡೆ ಏನು ಇರಲಿಲ್ಲ, ಇವಾಗ ಆ ಕಡೆನೇ ಬರ್ತೈತೆ, ಈ ಕಡೆನೇ ಬರ್ತೈತೆ. ಅದೇ ಮೇನ್ ಗೇಟ್ ಆ ಕಡೆ ಇರೋದೆ. ಸ್ವಲ್ಪ ಬೇಗ ಬಂದು ಒಳ್ಳೆ ಕೆಲಸ ಮಾಡಿದ್ವಿ. ಸೊ ಇವಾಗ ಎಂಟ್ರಿ ಆಯಿತು, ಎಲ್ಲ ಹೋಗ್ತಿದ್ದೀವಿ. ಸೊ 1:30 ಗಂಟೆಗೆ ಆದಮೇಲೆ ಇವಾಗ ಹೋಗ್ತಿದ್ದೀವೆಲ್ಲ. ಸೊ ಇವಾಗ ದರ್ಶನ ಎಲ್ಲ ಆಯಿತು. ಇದೇ ಟೆಂಪಲ್ಲು ಒಳಗಡೆ. ಸೊ ಇಲ್ಲೇ ಚಿನ್ನದ ಅಂತ ಬರ್ತದೆ, ಒಳಗಡೆ ಐತೆ ಕಾಣಿಸ್ತೀವಿ ಚಿಕ್ಕದಾಗಿ.
ಸೊ ಬೆಳಗ್ಗೆ ಏನೋ ಲೊಕೇಶನ್ ಕಾಣ್ತಾ ಇರಲಿಲ್ಲ. ಈ ಕಡೆ ಇದು ಟೆಂಪಲ್ ಇದೆಯಲ್ಲ ಇಲ್ಲಿ, ಈ ಟೆಂಪಲಿಂದ ಹಿಂಗೆ ಸೈಡ್ ಬಂದ್ರೆ ಆ ಸೈಡ್ ಮುಂದೆ ಬ್ಯಾಗು ಮತ್ತು ಇದೆಲ್ಲ ಹಿಡಿದಿದೆ, ಚಪ್ಪಲಿ ಸ್ಟ್ಯಾಂಡೆಲ್ಲ ಇದೆ. ಹಂಗೆ ಸ್ಟ್ರೇಟ್ ನಡ್ಕೊಂಡು ಹೋದರೆ ಆ ಸೈಡು ಲೆಫ್ಟಲ್ಲೇ ಸ್ನಾನಗೃಹ ಇರೋದು. ಆ ಕಲ್ಯಾಣಿಯಿಂದ ಕಲ್ಯಾಣಿ ರೈಟ್ಗೆ ಸ್ನಾನಗೃಹ ಇರೋದು. ಸೊ ನೋಡಿ, ಇವಾಗ ಆಗಿದ್ರೆ ಕ್ಯೂ ಎಷ್ಟೈತೆ, ಸಿಕ್ಕಾಬಿಟ್ಟೆ ಐತೆ. ನಾವು 3 ಗಂಟೆಗೆ ಎದ್ದಕ್ಕೆ ಇವಾಗ ಟೈಮ್ ಬಂದು 7 ಗಂಟೆ ಆಗ್ತಾ ಬಂತು, ಅಷ್ಟರೊಳಗೆ ಮುಗೀತು. ಇಲ್ಲಿ ಆನೆ ಐತೆ ನೋಡ್ರಿ. ಜೋಡಿತೀವಿ ಅಂತ ಹಾಕ್ಕೊತೀವಿ. ನಾನು ಕೆಲಸ ಸಿಕ್ಕಿದ್ರೆ 21 ದಿನ 3 ದಿನ ನೋಡ್ರಿ, ನೈಟ್ ಇಲ್ಲಿ ಮಲಗೋಣ ಅಂದರೆ ಇಲ್ಲಿ ಅಷ್ಟು ಫುಲ್ಲಾಗಿತ್ತು. ಅದಕ್ಕೆ ನಾವು ನಮ್ಮ ಕಾರ್ ಪಕ್ಕನೇ ಮಲ್ಕೊಂಡ್ಬಿಟ್ವಿ. ಇದು ಅಪೋಸಿಟೇ ಉತ್ಸವ, ಆಮೇಲೆ ಸೇವಾ ಕೌಂಟ್ರು ಇದೆಲ್ಲ ಇಲ್ಲೇ ಐತೆ. ಸೊ ಇದಾಗಿತ್ತು ಮಲೆ ಮಹಾದೇಶ್ವರ ಟೆಂಪಲ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.